फॉग अभी से दिखने चालू हो गया। यस, वो पीछे का पहाड़ तो दिख ही नहीं रहा है। It's full fog. What they were telling. If you reach late in dark, it will be less visibility. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ ಸಂಚಾರಿ ರಿಷಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಹಿರಾಕುಡ್ ಬ್ಯಾಕ್ ವಾಟರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ತುಂಬ ಸುಂದರವಾದ ದೃಶ್ಯಗಳು ನೋಡೋಕೆ ಸಿಗುತ್ತೆ. हम अभी जा रहे हैं सेकेंड लोकेशन के लिए, लेकिन शाम हो चुका है, मतलब सनसेट हो चुकी है, लेकिन देखिए इतना फॉग. 5:20. इट्स जस्ट 5:20 टाइम. देखिए सामने जो पहाड़ है वो दिख ही नहीं रहे, उतना फॉग बढ़ चुका है. ಇವತ್ತು ಬೆಳಗ್ಗೆ ನೆಕ್ಸ್ಟ್ ಲೊಕೇಶನ್ಗೆ ಹೊರಟಾಗಲೇ ಒಳ್ಳೆ ಫೀಲ್ ಇತ್ತು. ಒಂದು ತುಂಬ ಸೀನಿಕ್ ರೂಟಲ್ಲಿ ನಮ್ಮ ಪ್ರಯಾಣ ಶುರು ಆಯಿತು. कैप्चर हुआ है, लेकिन देखना पड़ेगा क्या है करके स्लो मोशन में. ರಿಸರ್ವ್ ಫಾರೆಸ್ಟ್ನ ಹತ್ತಿರ ಒಂದು ಮಾವಿನ ತೋಟ. ಇದೇ ನಮ್ಮ ಇವತ್ತಿನ ಕ್ಯಾಂಪಿಂಗ್ ಸ್ಪಾಟ್. ಈ ಜಾಗದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಸನ್ಸೆಟ್. ಸೂರ್ಯ ಮುಳುಗೋದು ನೋಡಿದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ನೋಡೋಕೆ ಎಷ್ಟು ಚಂದ. ಎಲ್ಲ ಕ್ಯಾಂಪರ್ಸ್ ಇಲ್ಲಿ ಒಂದೇ ಜಾಗದಲ್ಲಿ ಸೇರಿದ್ವಿ. ಆಮೇಲೆ ಶುರು ಆಯಿತು ರಿಯಲ್ ಮಜಾ. Sir, welcome to my channel. Thank you, Rishi. So we have got a full 4.5 by 6.5 feet bed inside. So we have got this little kitchen setup first. So ये तो ऑनिंग यहाँ लग जाता है पूरा, रोल करने से पूरा गाड़ी का साथ ही चलता है. दुनिया गोल है. जरूर जरूर कैंपिंग करेंगे एक बार. ಬೇರೆ ಬೇರೆ ಕ್ಯಾಂಪರ್ ವ್ಯಾನ್ಸ್ ನೋಡಿ ತುಂಬ ಐಡಿಯಾಸ್ ಸಿಕ್ತು. Sufi Swami. इतना बढ़िया गाड़ी मैंने नहीं देखी है. ಇದು ಚೆನ್ನಾಗಿದೆ, ಇದು ಒಳ್ಳೆ ಐಡಿಯಾ, ಇದು ಹಿಂಗೂ ಮಾಡಬಹುದು ಅಂತ ಮಾತಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮರುದಿನ ನಾವು ಹೋಗಿದ್ದು ಕ್ರೊಕೊಡೈಲ್ ಸಫಾರಿಗೆ. ನಾವು ಇಲ್ಲಿ ಆಸ್ ಅ ಪಾರ್ಟ್ ಆಫ್ OAI ಆನ್ಯುವಲ್ ಮೀಟಪ್ ಸಂಗಮ್ 2025 ಕ್ಯಾಂಪಿಂಗ್ ಮಾಡಿ ಇಲ್ಲಿನ ಜಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀವಿ.
ಅಲ್ಲಿ ಮೊಸಳೆಗಳು ಅಷ್ಟೇನು ಆ್ಯಕ್ಟಿವ್ ಆಗಿರಲಿಲ್ಲ, ಆದರೆ ಅದನ್ನು ನೋಡ್ತಾ ಇದ್ದರೆ ಒಂದು ಥ್ರಿಲ್. ಆಮೆಗಳು ತಮ್ಮದೇ ಸ್ಪೀಡಲ್ಲಿ ಇದ್ವು. ನೋಡಿದರೆ ಲೈಫ್ ಸ್ಲೋ ಆಗಿ ಬದುಕಬೇಕು ಅನ್ನೋದು ನೆನಪಾಗುತ್ತೆ. ನನಗೆ ಎಲ್ಲಿ ಹೋದರೂ ಅಲ್ಲಿನ ಲೋಕಲ್ ಕ್ಯೂಸಿನ್ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ. ಆದರೆ ಇಲ್ಲಿ ಸಿಟಿಯಿಂದ ತುಂಬ ದೂರ. ಇವತ್ತು ಆಗಲ್ಲ ಅನಿಸುತ್ತೆ ಅಂತ ಒಂದು ಯೋಚನೆ. ಆದರೆ ಅಷ್ಟರಲ್ಲಿ ಒಂದು ಸರ್ಪ್ರೈಸ್. ಅಸೋಸಿಯೇಷನ್ ಅವರು ಅಲ್ಲಿ ಕ್ಯಾಂಪಿಂಗ್ ಸ್ಪಾಟಲ್ಲೇ ಒಂದು ಲೋಕಲ್ ಚಾಟ್ ಕೌಂಟರ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಅನೌನ್ಸ್ ಮಾಡಿದರು. ಎಷ್ಟು ಒಳ್ಳೆ ಸರ್ಪ್ರೈಸ್. ಸಿಕ್ಕಿದ ಚಾನ್ಸ್ ಯೂಸ್ ಮಾಡಿಕೊಂಡು ಎಲ್ಲ ಡಿಶ್ ಟ್ರೈ ಮಾಡಿದೆ. ಎಲ್ಲ ಚೆನ್ನಾಗಿತ್ತು. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಪಾನಿಪೂರಿ ಮತ್ತು ಚನ್ನಪೋರ. ಇದು ನನ್ನ ಫೇವ್ರೇಟ್ಸ್. मेरे ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡ್ತಾ ಮಧ್ಯೆ ಮಧ್ಯೆ ಸುಮ್ಮನೆ ಆಕಾಶ ನೋಡ್ತಾ ಆ ಟೈಮ್ ಅಲ್ಲಿ ನನಗೆ ಬೇರೆ ಏನೂ ಬೇಕಾಗಿರಲಿಲ್ಲ. ಸ್ವಲ್ಪ ಎಲ್ಲರೂ ರಿಲ್ಯಾಕ್ಸ್ ಆಗಿ ದಿನ ಅಲ್ಲೇ ಎಂಡ್ ಮಾಡಿದ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬೆಳಗ್ಗೆ ನೆಕ್ಸ್ಟ್ ಲೊಕೇಶನ್ ಕಡೆಗೆ ಹೊರಟ್ವಿ.